ದೇವ್ರ ಮುಂದೆ ಸೊಕ್ಕು ತೋರಿಸ್ತೀವಿ, ಶರಣರ ಮುಂದೆ ಸೊಕ್ಕು ತೋರಿಸ್ತೀವಿ. ನನ್ನ ಮುಂದೆ ಯಾವ ಮಕ್ಕಳಾರ, ನಿನ್ನ ಮುಂದೆ ಯಾವ ಮಕ್ಕಳಾರ ತಗೊಂಡು ಏನು ಊರಾಗ ಒದರ್ಕೊತ ತಿರುಗಿತಿರ್ತಾವಲ್ಲ, ಅವು ಕುಡಿದು ಬರೀ ರೊಕ್ಕ ಒಯ್ಯೋದಲ್ಲ, ಮೈಯೇನು ಚರ್ಮ ಸದಕ್ಕೆ ಉತ್ಕೊಂಡು ಹೋಯ್ತಾನ. ನಾವು ಎಷ್ಟೋ ಮಂದಿ ಕೇಳಿರಿಲ್ಲ ಏನ್ರಿ, ನಮ್ಮ ಕಣ್ಣಿದ್ರಿಗೆ ದೊಡ್ಡ ಶ್ರೀಮಂತರಿ ಈಗ ತಿಲ್ಲ ಕಾಣಿಲ್ಲಾರ್ದಂಗೆ ಆಗ್ಯಾವ. ಅವಾಗ ಅವ ಮೆರೆದಿರ್ತಾನ, ಉರಿದಿರ್ತಾನ. ಹೇಳ್ತಾರಲ್ಲ, ಉರಿದವ್ರು ಊರಾಗಿರಂಗಿಲ್ಲ, ಮೆರೆದವ್ರು ಕೇರಿಯಾಗಿರಂಗಿಲ್ಲ. ಹಂಗೆ ಯಾವನಿಗೆಂದ ಅಪ್ಪಿ ತಪ್ಪಿ 4 ದುಡ್ಡಿನ ಸೊಕ್ಕು ಬತ್ತು ಅಂತಂದ್ರೆ ಏನ್ರಿ, 4 ದುಡ್ಡಿನಿಂದ ಮದ ಬತ್ತು ತಿಳ್ಕೊಂಡಂದ್ರೆ ಪರಮಾತ್ಮ ಅದನ್ನು ಹಾಗೆ ಬಿಡಂಗಿಲ್ಲ. ಅವನಿಗೆ ಸೊಕ್ಕು ಬತ್ತಲ್ಲ, ಅವನು ಸೊಕ್ಕು ಹೆಂಗೆ ಮುರಿಬೇಕ್ರಿ? ಅವನು ಸೊಕ್ಕು ಹೆಂಗೆ ಮುರಿಬೇಕು? ಅವ ಯಾರು ಬುದ್ಧಿ ಹೇಳಿದ್ರು ಕೂಡ ಕೇಳಂಗಿಲ್ಲ, ಶರಣರು ಹೇಳೋದು ಕೇಳಂಗಿಲ್ಲ, ಮಹಾತ್ಮರು ಹೇಳೋದು ಕೇಳಂಗಿಲ್ಲ. 4 ದುಡ್ಡನ್ನು ಹೆಚ್ಚಿಗಾಯ್ತು ಅಂತ ತಗೊಂಡ್ರೆ ಅವನು ಸೊಕ್ಕು ಮುರಿಬೇಕಾಗಿತ್ತು ಅಂದ್ರೆ ಅದು ಭಗವಂತನಿಂದಲೇ ಸಾಧ್ಯ, ಹೊರತಾಗಿ ನಮ್ಮ ನಿಮ್ಮಂಥರದಿಂದ ಸಾಧ್ಯ ಇಲ್ಲ. ಸೊಕ್ಕು ಮುರಿದು ಬಿಡ್ತಾನ, ಸಂಪತ್ತು ಒಯ್ತಾನ, ಎಲ್ಲನೂ ಕುಡಿದು ಬೈತಾನ. ನೀವೆಲ್ಲರೂ ಅಂತಿರ್ತೀರಿ ಏನ್ರಿ, ನಮ್ಮ ಮುಂದೆ ಅವನಿಗೇನೂ ಇದ್ದಿದ್ದಿಲ್ಲ ರೀ, ಈಗ ನೋಡ್ರಿ ಎಷ್ಟು ಶ್ರೀಮಂತ ಆಗ್ಯಾನ ಅಂತೀರಿ. ಭಾವನ ಸುದ್ದಿದ್ರೆ ಭಾಗ್ಯಕ್ಕೇನು ಕಡಿಮೆ ಅತ್ತ, ಬಡತನ ಇದ್ರೂ ಭಾವನ ಒಳ್ಳೇದಿತ್ತು ಅಂತಂದ್ರೆ ಭಗವಂತ ನೀವು ಅಲ್ಲಿ ಅಂದ್ರೂ ಕೂಡ ನಿನಗೆ ಮನೆತನ ಕೊಡ್ತಾನೆ. ಅದಕ್ಕಾಗಿ ನಂತಿರಲ್ಲ, ನಮ್ಮ ಕಣ್ಣಿದ್ರಿಗೆ ರೀ, ನಮ್ಮ ಮನೆಗೆ ಅವ ಕೆಲಸ ಮಾಡ್ತಿದ್ದ, ಕೂಲಿ ಕೆಲಸಕ್ಕೆ ಬರ್ತಿದ್ದ, ನಮ್ಮ ಮನೆಗೆ ಒಂದು ರೊಟ್ಟಿ ಹಾಕಿ ನಾವು ಉಣಿಸ್ತಿದ್ದೆವು. ಇವತ್ತು ನಮ್ಮ ಕಣ್ಣಿದ್ರಿಗಿಂದ ಎಷ್ಟು ಶ್ರೀಮಂತ ಆಗ್ಯಾನ. ಯಾಕೆ ಆಗ್ಯಾನ ತಿಳ್ಕೊಂಡ್ರೆ ಅವನಲ್ಲಿ ಭಾವನ ಒಳ್ಳೇದದ, ಅವನಲ್ಲಿ ನಿಯತ್ತದ. ಹೀಗಾಗಿ ಭಗವಂತ ಒಲ್ಲೆ ಅಂದ್ರು ಅವನಿಗೆ ಕೊಟ್ಟಾನ, ದೊಡ್ಡ ಶ್ರೀಮಂತ ಆಗ್ಯಾನ. ಅದೇ ಒಬ್ಬ ದೊಡ್ಡ ಶ್ರೀಮಂತ ಆಗಿರ್ತಕ್ಕಂಥವನಿಗೆ ಸೊಕ್ಕು ಬತ್ತಂದ್ರೆ, ಯಾಕ್ರಿ ಸೊಕ್ಕು ಬತ್ತಂದ್ರೆ ಏನಕ್ಕದ್ರಿ? ಎಲ್ಲಾನು ಕುಡಿದು ಬೈದು ಬಿಡ್ತಾನೆ ಭಗವಂತ. ಕೊಡೋದು ಅವನಿಗೆ ಗೊತ್ತದ, ತಗೊಳ್ಳೋದು ಅವನಿಗೆ ಗೊತ್ತದ. ಏನ್ರಿ, ನಮ್ಮ ನಿಮಗೆಂದ ಗೊತ್ತಿಲ್ಲ. ಯಾವಾಗ ಕೊಡಬೇಕು, ಯಾರಿಗೆ ಕೊಡಬೇಕು, ಹೆಂಗೆ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತದ. ಯಾರು ಬಲ್ಲಿದಿಂದ ಹೆಂಗೆ ಒಯ್ಬೇಕಂತ ಅನ್ನೋದು ಕೂಡ ಅವನಿಗೆ ಗೊತ್ತದೆ, ಹೊರತಾಗಿ ನಮಗೆ ಗೊತ್ತಿಲ್ಲ. ಪಾಪ ತಮ್ಮ ನೇಗಿಲು ಹೊಡಿಲಿಕ್ಕತ್ತನಲ್ಲ, ಆಶ್ಚರ್ಯ ಮಾತೇನ ತಗೊಂಡು ಕೇಳಿದ್ರೆ ಹಿಂಗೆ ನೇಗಿಲು ಹೊಡಿತಾ ಇರುವಂಥ ಪ್ರಸಂಗದೊಳಗೆ ಆ ನೇಗಿಲು ಹೋಗಿ ಒಂದು ಕಲ್ಲಿಗೆ ಸಿಗಬೇಕು. ಇವ ಅಂದ ಕಲ್ಲು ಅದನ, ಅದಕ್ಕೆ ಎತ್ತುಗಳು ಜೋಗ್ಲಾಗತ್ತ ಮುಂದಕ್ಕೆ ಹೋಗ. ನೇಗಿಲಿ ಮೊದಲೇ ಸೂಪ್ರಿತ ನೋಡಿ, ನೇಗಿಲಿ ಮೂಗ ಅದು ಕಲ್ಲಿಗೆ ಹೋಗಿ ಹತ್ತಿದೇನ ತಗೊಂಡು ಸ್ವಲ್ಪ ಆ ಕಲ್ಲು ತೆಗೆದು ಮತ್ತೆ ನೇಗಿಲು ಹೊಡೆದೈತಂದು ಸ್ವಲ್ಪ ಮಣ್ಣು ತೆಗೆದ, ಏನೋ ಮಿಂಚಾಕತ್ತು. ಇನ್ನೊಂದು ಸ್ವಲ್ಪ ಮಣ್ಣು ತೆಗೆದ, ನೋಡ್ತಾನ ಅಲ್ಲಿ ಒಳಗಿದ್ರೆ ಬಂಗಾರ ತುಂಬಿರ್ತಕ್ಕಂಥ ಹಂಡೆ. ನೋಡ್ರಿ ಬಡವರು, ಒಂದು ಗುಂಜಿ ಬಂಗಾರ ನೋಡಿಲ್ಲ, ಇವರು ಒಂದು ಗುಂಜಿ ಬಂಗಾರ ನೋಡಿಲ್ಲ, ಎಷ್ಟು ಖುಷಿ ಆಗಲಿಕ್ಕಿಲ್ರಿ. ಅಂತ ಬಂಗಾರ ತುಂಬಿರ್ತಕ್ಕಂಥ ಅಂಡೆ ಕಂಡಾಗ ಯಾರಿಗೆ ಖುಷಿ ಆಗಂಗಿಲ್ಲ ಹೇಳ್ರಿ? ಸುಂಬರೆಯಲ್ಲಿ ಪ್ರವಚನದಾಗ ಯಾರ್ದಾರ ಒಂದು 100 ರೂಪಾಯಿ ಬಿದ್ದಿತ್ತು ಅಂದ್ರೆ ಅದ್ರ ಮೇಲೆ ಮೊದಲು ಮೆಟ್ಟಗಾಲಿಡ್ತೀವಿ. ಮೆಟ್ಟಗಾಲಿಟ್ಟು ಕಾಲು ತುರ್ಸೋಣಂಗೆ ಮಾಡಿ, ತೊಡೆ ತುರ್ಸೋಣಂಗೆ ಮಾಡಿ ಆ 100 ರೂಪಾಯಿ ಕಿಸೆದಾಗ ಇಟ್ಟುಕೊಂಡ್ಲ ಅಲ್ಲ 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 ಹೇಗ್ರಿ? ಅದು ಕಳ್ಕೊಂಡಿದ್ದು ಅಲ್ಲೇ ಹುಡುಕ್ತಿರ್ತದ. ಅದು ಕಳ್ಕೊಂಡವ ಅಲ್ಲೇ ಹುಡುಕ್ತಿರ್ತಾನಲ್ಲ ಅಲ್ಲ ಅಲ್ಲ ಅಲ್ಲ. ಹಂಗೆ ಸೀದಾ ಮನೆಗೆ ಪದ ಹಾಡ್ಕೊತೆ ಹೋಗೋದಕ್ಕೆ ಅದು ಹೆಣ್ತಿ ಕೂತಿರ್ತ. ಅದಕ್ಕೇನು ಪುರಾಣ ಕೇಳೋದು ರೂಢಿ ಇರಲ್ಲ, ಏನೂ ಇರಲ್ಲ. ಟಿ ವಿ ಮುಂದೆ ಕೂತಿದ್ದು ಗಂಡ ಬಂದ ನಕ್ಕೋತೀವಿ, ಪದ ಹಾಡ್ಕೊತ ಬಂದು, ಅಯ್ಯ ಯಾಕ್ರಿ ಎಷ್ಟು ಖುಷಿದಾಗ ಬಂದಿರಿ, ಅಪ್ಪವ್ರು ಆಡ್ಸದ ಪ್ರವಚನ. ಸ್ವಾಮೀಜಿ ಯಾವ ಕೇಳೋಣ ಪ್ರವಚನ, 100 ರೂಪಾಯಿ ಸಿಕ್ಕ ನನಗೆ ಹತ್ಕೊಂಡ ಅಲ್ಲ ಅಲ್ಲ. ಆಕೆ ಇದ್ರೆ ಅಯ್ಯ ಹೋಗ್ತಾರಿ, ನಮ್ಮ ಮೂಗಿನ ಬುಗುಡಿ ಮಾಡಿಸ್ಕೋತೀನಿ ತಾಕಿ. ಬರೀ 100 ರೂಪಾಯಿ ಸಿಕ್ಕರೆ ನಾವು ಇಟ್ಟು ಖುಷಿ ಪಡೋ ಮಂದಿ. ಏನೋ ಬಂಗಾರ ತುಂಬಿರ್ತಕ್ಕಂಥ ಹಂಡೆ ಸಿಕ್ಕರೆ ಯಾರಿಗೆ ತಾನೇ ಖುಷಿ ಆಗಂಗಿಲ್ಲ ರೀ? ಏನು ನೋಡ್ಬೇಕು, ಭಾರಿ ಖುಷಿ ಆಯಿತು. ಅವಾಗಿಂದ ಅಣ್ಣಗಿಂದ ಕರಿಲಿಕ್ಕೆ, ಅಣ್ಣ ಇಲ್ಲಿ ಬಾ ಇಲ್ಲಿ ಎತ್ಕೊಂಡ ಕರೆದ. ಯಾಕೆ ಬಾ ಹೇಳು, ಏನಾಗೈತೆ ಹೇಳು. ಇಲ್ಲ ನೀ ಬಂದರೆ ಬಾ ಇಲ್ಲಿ. ಯಾವಾಗಿಂದ ನೀ ಬಂದರೆ ಬಾ ತಿಳ್ಕೊಂಡಂದು ಅಣ್ಣಗಿಂದ ಕರಿಲಿಕ್ಕತ್ತ. ಇವ ಅಣ್ಣ ತಿಳ್ಕೊಂಡ ಬಹುಶಃ ಹಾವಿಗೆ ಇದ್ದಿರ್ಬೇಕು, ಅದಕ್ಕೆ ಅಂಜನ ತಿಳ್ಕೊಂಡಂದು ಕೈಯಾಗಿಂದ ಕೊಡ್ಲಿ ತಗೊಂಡು ಹಂಗೆ ಬಂದ. ಯಾಕೆ ಕಣಿಕೆ ಬಳಿ ಮೀ ಮುಳ್ಳು ಹಚ್ಚಕತ್ತಿದ್ದಲ್ಲ, ಹಂಗೆ ಬಂದು ಓಡಿ. ಯಾವಾಗಿಂದ ಅಣ್ಣ ಬಂದ, ಅಣ್ಣ ಇಲ್ಲಿ ನೋಡಿಲ್ಲ ಎತ್ತಿಕೊಂಡಂದು ಯಾವಾಗ ತೋರಿಸದ, ಅಣ್ಣಗೂ ದೊಡ್ಡ ಖುಷಿ ಆಗಿಬಿಡ್ತು. ಯಾರಿಗೆ ಖುಷಿ ಆಗಂಗಿಲ್ಲ ರೀ? ಬಂಗಾರ ಸಿಕ್ಕದಂದ್ರೆ ಯಾರಿಗಾರು ಖುಷಿ ಆಗಲ್ಲ, ಸಂಪತ್ತು ಸಿಕ್ಕದಂದ್ರೆ ಯಾರಿಗಾರು ಖುಷಿ ಆಗಂಗಿಲ್ಲ. ಎಲ್ಲ ಅವನಿಗೆ ಅಣ್ಣಗೂ ಖುಷಿ ಆಯ್ತು. ಅವಾಗಿಂದ ಅಣ್ಣ ಅಂದ, ತಮ್ಮ ಇದನ್ನು ಈಗ ಒಯ್ಯೋದು ಬೇಡಲಿ, ಯಾಕಂದ್ರೆ ಮಂದಿ ನೋಡಿದ್ರು ಒತ್ತಿಕೊಂಡ್ರೆ ಯಾರೇ ಪೊಲೀಸರಿಗೆ ತಿಳಿಸಿದ್ರ ಇದೆಲ್ಲ ಸಂಪತ್ತಿಂದ ಪೊಲೀಸ್ ಸ್ಟೇಷನ್ಕೊಂದು ಹೋಗ್ತದ, ಸರ್ಕಾರಕ್ಕಿಂದ ಹೋಗ್ತದ. ಇದು ಎಲ್ಲರೂ ಮಲ್ಕೊಂಡು ಬೆಳಗ್ಗೆ ರಾತ್ರಿ 8ಕ್ಕೆ ಒಯ್ಯನ್ನ ಹತ್ತಿಕೊಂಡನು. ಯಾವಾಗಿಂದ ಅಣ್ಣ ತಮ್ಮಗೆಂದ ಹೇಳ್ದ, ಆಯ್ತು ಅಣ್ಣ ಹತ್ತಿಕೊಂಡನು. ಅಲ್ಲೇ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಕಲ್ಲಿಟ್ಟಂದ ಮತ್ತೆ ನೇಗಿಲಿ ಹೊಡ್ಯಕತ್ತ. 11:30 ಗಂಟೆ ಆಗಿತ್ತು. ಇವನಿಗೆ ಹೊಟ್ಟೆ ಎಸಿತ್ತು ತಮ್ಮಗೆ. 11:30 ಆಗಿತ್ತು. ಅಟ್ರ ತನ ತಾಯಿ ಬುತ್ತಿ ತಂದಿರ್ತಿದ್ಲು, ಆದರೆ ಅವತ್ತು ತಂದಿಲ್ಲ. ಯಾಕೊಂದು ಹಸಿವಾಗಿಬಿಟ್ಟದ. ಅಣ್ಣ ಹಂಗೆ ಎತ್ತುಗಳು ಕೊಳ್ಳ ಹರಿಲಾರ್ದೇ ಹಂಗೆ ಹೆಗಲಿ ಮ್ಯಾಗ ನೇಗಿಲಿ ನಗ ಇಟ್ಟಂದ ಬಂದ ಅಣ್ಣನ ಬಳಿ. ಅಣ್ಣ ಅಂದ, ಏನು ಅಂದ, ಯಾಕೋ ಇವತ್ತು ನನಗೆ ಹಸಿವಾಗೈತಪ್ಪ, ಅವ್ವ ಬುತ್ತಿ ತರಕ್ಕೆ ಯಾಕೋ ಲೇಟ್ ಮಾಡ್ಯಾಳ, ಅದಕ್ಕೆ ಆಕೆ ಬಂದ ಬಳಿಕ ಮತ್ತೆ ಇಬ್ಬರು ಊಟ ಮಾಡೋಣ. ಈಗ ಒಂದು ಮುಂಜಾನೆ ಒಂದು ರೊಟ್ಟಿ ಉಳಿದದಲ್ಲ, ಅದೇ ಒಂದು ರೊಟ್ಟಿ ನಾನು ಉಣ್ತೀನಿ, ಆಮೇಲೆ ಅವು ಬಂದ ಬಳಿಕ ಇಬ್ಬರು ಊಟ ಮಾಡೋಣ ಅಂತ ತಿಳ್ಕೊಂಡಂದ. ಅವಾಗ ಯಾರು ಬೇಡಂತಾರೋ ಊಟ ಮಾಡಿ ಹೋಗು, ಯಾರು ಬೇಡಂತಾರ ಊಟ ಮಾಡಿ ಹೋಗಿ ಹತ್ತಿಕೊಂಡಂದ. ಬುತ್ತಿ ಕಟ್ಕೊಂಡು ಹೊಲಕ್ಕೆ ಹೋದ ಬಳಿಕ ಆ ರೊಟ್ಟಿ ಕಟ್ಟಿಯಾಗಿ ಸೇಮ್ ಗಂಗಾಳದಂಗೆ ಆಗಿರ್ತಾವೆ ನೋಡ್ರಿ.
ಅಡವ್ಯಾಗ ಹೋಯ್ದು ನೀವು ಗಿಡದ ಕೆಳಗಿಂದ ಇಟ್ಟಿರ್ತೀರಿ ರೊಟ್ಟಿ ಗಂಗಾಳದಂಗೆ ಆಗಿರುತ್ತೆ. ಯಾವಾಗಿಂದ ಅಲ್ಲಿ ಪಲ್ಯ ಇಲ್ಲ ಏನೂ ಇಲ್ಲ, ಬರೀ ಒಂದು ಈಟಂದು ಶೇಂಗಾ ಚಟ್ನಿ ಇತ್ತು, ಅದೇ ಒಂದು ರೊಟ್ಟಿ ಕೈಯಾಗಿ ಹಿಡ್ಕೊಂಡ ಶೇಂಗಾ ಚಟ್ನಿ ಹಾಕ್ಕೊಂಡು ಅದ್ರಾಗ ಒಂದು ನೀರು ಹಾಕ್ಕೊಂಡು, ಮೊಸರು ಇದ್ದಿಲ್ಲ ಏನೂ ಇದ್ದಿಲ್ಲ, ಅಲ್ಲೇ ನೀರು ಹಾಕ್ಕೊಂಡು ಅದು ಈಟಂದು ಹಚ್ಕೊಂಡು ಒಂದು ಲೈಟ್ ಕಂಬಕ್ಕಿಂದ ನಳ್ಳಿನ ಕಡೆಯಿಂದ ಕುಂತ, ಲೈಟ್ ಕಂಬದ ನೆಳೆ ಬಿದ್ದಿರ್ತದಲ್ಲ ಆ ಕಡೆ ಮಾರಿ ಮಾಡಿ ಕಂಬದ ಕೆಳಗಿಂದ ಕುಂತು ರೊಟ್ಟಿ ಉಣ್ಣಕತ್ತ.